ಇನ್ನು ಸದ್ಯ ತಣ್ಣಗಾಗಿದ್ದಂತಹ ಪಟ್ಟದ ಫೈಟ್ ಮತ್ತೆ ಜೋರಾಗುವಂತಹ ಲಕ್ಷಣ ಕಾಣಿಸ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಪಟ್ಟದ ಫೈಟ್. ಎಂಎಲ್ಸಿ ಯತೀಂದ್ರ ಹೇಳಿಕೆ ಬೆನ್ನಲ್ಲೇ ಸಂಚಲನ. ಡಿಸಿಎಂ ಡಿಕೆಶಿ ಪರ ಆಪ್ತ ಶಾಸಕರ ಬ್ಯಾಟಿಂಗ್. ಜನರಿಗೆ, ಶಾಸಕರಿಗೆ ನಾನು ಸಿಎಂ ಆಗಬೇಕು ಅನ್ನುವಂಥ ಇಂಗಿತ ಇದೆ. ಆದರೆ ಪಕ್ಷ ಏನ್ ಹೇಳುತ್ತೋ ಅದೇ ಆಗುತ್ತೆ. ಇನ್ನು ಆಪ್ತ ಶಾಸಕರ ಹೇಳಿಕೆ ಬಗ್ಗೆ ಡಿಸಿಎಂ ಡಿಕೆಶಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅಭಿಮಾನಿಗಳು ಏನ್ ಆಸೆ ಪಡ್ತಾರೋ ಅದ್ರಲ್ಲಿ ತಪ್ಪಿಲ್ಲ. ಮಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿರುವಂತಹ ಹೇಳಿಕೆ. ಬಜೆಟ್ ಬಳಿಕ ಮುಖ್ಯಮಂತ್ರಿ ಆಗ್ತೀರಾ ಅನ್ನುವಂತಹ ಪ್ರಶ್ನೆ ಬಂತು. ಟೈಮ್ ವಿಲ್ ಆನ್ಸರ್ ಅಂತ ಡಿಸಿಎಂ ಡಿಕೆಶಿ ಮಾರ್ಮಿಕವಾಗಿ ಉತ್ತರ ಕೊಟ್ಟಿದ್ದಾರೆ. ನೋಡಿ, ಒಂದು ಕಡೆ ಏರ್ಪೋರ್ಟ್ ನಲ್ಲಿ ರಾಹುಲ್ ಗಾಂಧಿ ಅವರ ಭೇಟಿ ಮಾಡಿದ ನಂತರ ದೆಹಲಿಯಲ್ಲೂ ಕೂಡ ಭೇಟಿಗೆ ಬಹಳಷ್ಟು ಪ್ರಯತ್ನವನ್ನ ಪಟ್ಟರು. ಅಲ್ಲೂ ಒಂದಷ್ಟು ಮಾತುಕತೆ ನಡೆದಿದೆ ಎನ್ನುವಂತ ಊಹಾಪೋಹಗಳ ಬೆನ್ನಲ್ಲೇ ರಾಜ್ಯದಲ್ಲಿ ಬಹಳಷ್ಟು ಸೈಲೆಂಟ್ ಆಗಿದ್ದಂತಹ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ನವೆಂಬರ್ ಕ್ರಾಂತಿ ಆಯಿತು, ಡಿಸೆಂಬರ್ ಕ್ರಾಂತಿ ಆಯಿತು, ಕೊನೆಗೆ ಸಂಕ್ರಾಂತಿಯೂ ಆಯಿತು. ಅವೆಲ್ಲ ಆದಮೇಲೆ ಒಂದಷ್ಟು ಜನ ಸೈಲೆಂಟ್ ಆಗಿದ್ರು. ಅಧಿವೇಶನದಲ್ಲಿ ಹಲವಾರು ವಿಚಾರಗಳ ಚರ್ಚೆ ಬೆನ್ನಲ್ಲೇ ಈ ವಿಚಾರ ಒಂದಷ್ಟು ಸೈಲೆಂಟ್ ಆಗಿತ್ತು. ಆದ್ರೆ ಯಾವಾಗ ಯತೀಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೋ, ನಾಯಕತ್ವ ಬದಲಾವಣೆ ಬೇಡಿಕೆಗೆ ಕೈ ವರಿಷ್ಠರು ಸೊಪ್ಪು ಹಾಕಿಲ್ಲ ಅಂತ ಯತೀಂದ್ರ ಈ ಒಂದಷ್ಟು ಮೆಸೇಜ್ಗಳನ್ನ ಪಾಸ್ ಮಾಡೋದಕ್ಕೆ ಮುಂದಾಗ್ತಾರೋ, ಈ ಒಂದು ಪಟ್ಟದ ಫೈಟ್, ಚದುರಂಗದಾಟ ಮತ್ತೆ ಮುನ್ನೆಲೆಗೆ ಬಂದಿದೆ. ಪವರ್ ಫೈಟ್ ಪಾಲಿಟಿಕ್ಸ್ ಮತ್ತೆ ಜೋರಾಗುತ್ತಾ. ಆಪ್ತ ಬಣದ ಶಾಸಕರು ಒಂದಷ್ಟು ಬ್ಯಾಟ್ ಬೀಸಿದ್ರೆ ಮತ್ತಷ್ಟು ಇದು ಉಲ್ಬಣವಾಗುವಂತಹ ಸಾಧ್ಯತೆ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಮಂಗಳೂರಿನಲ್ಲಿ ಡಿಕೆಶಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು. ಇನ್ನು ಡಿಸಿಎಂ ಡಿಕೆಶಿ ಪರ ಆಪ್ತ ಶಾಸಕರು ಕೂಡ ಬ್ಯಾಟಿಂಗ್ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರಿಗಾಗ್ಲಿ, ಶಾಸಕರಿಗಾಗ್ಲಿ ನಾನು ಸಿಎಂ ಆಗಬೇಕು ಅನ್ನುವಂತಹ ಆಶಯ ಇದೆ. ಆದ್ರೆ ಪಕ್ಷ ಏನ್ ಹೇಳುತ್ತೋ ಅದೇ ಫೈನಲ್ ಅದಾಗುತ್ತೆ. ಆಪ್ತ ಶಾಸಕ ಹೇಳಿಕೆ ಬಗ್ಗೆ ಡಿಸಿಎಂ ಡಿಕೆಶಿ ಕೂಲ್ ಆಗಿಯೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಭಿಮಾನಿಗಳು ಏನ್ ಆಸೆ ಪಡ್ತಾರೋ ಅದ್ರಲ್ಲಿ ತಪ್ಪಿಲ್ಲ. ಅವ್ರಿಗೆ ಅವರ ಇಂಗಿತನ ಅವ್ರು ವ್ಯಕ್ತಪಡಿಸ್ತಾರೆ. ಹೀಗಂತ ಹೇಳಿ ಮಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಅದರಲ್ಲೂ ಇಲ್ಲಿ ಪ್ರಮುಖವಾಗಿ ಹಾಗಾದ್ರೆ ಬಜೆಟ್ ನಂತರ ಇದು ದಾಖಲೆಯ ಬಜೆಟ್ ಆಗುತ್ತೆ. ಸಿದ್ದರಾಮಯ್ಯನವರು ಮಂಡಿಸೋದು 17ನೇ ಬಜೆಟ್ ಆಗುತ್ತೆ. ಹಾಗಾಗಿ ಬಜೆಟ್ ಬಳಿಕ ನೀವು ಮುಖ್ಯಮಂತ್ರಿ ಆಗಬಹುದಾ ಎನ್ನುವಂತಹ ಪ್ರಶ್ನೆಗೆ ಟೈಮ್ ವಿಲ್ ಆನ್ಸರ್ ಅಂತ ಒಂದಷ್ಟು ಮಾರ್ಮಿಕವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಎಲ್ಲ ಭಾಷೆಗಳು ಆಸೆ ಪಡೋರ್ಗು ನಾನು ತಪ್ಪು ಅಂತ ಹೇಳಕ್ಕಾಗ್ತದೆ. ಅವ್ರ ಪ್ರಯತ್ನ ವಿಫಲಾಗ್ಬೋದು, ಪ್ರಾರ್ಥನೆ ವಿಫಲಾಗೋದು. ಎಲ್ಲರ ಆಸೆ ಎಲ್ಲ ಭಾಷೆಗಳು ಅವರ ಆಸೆ ಪಡೋರ್ಗು ನಾನು ತಪ್ಪು ಅಂತ ಹೇಳಕ್ಕಾಗ್ತದೆ. ಅವ್ರ ಪ್ರಯತ್ನ ವಿಫಲಾಗ್ಬೋದು, ಪ್ರಾರ್ಥನೆ ವಿಫಲಾಗೋದು. ಎಲ್ಲರ ಆಸೆ